ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ತಮ್ಮ ಮನೆಯ ಮೇಲಿಂದಲೇ ಜನ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಬಹಳ ಉಜ್ವಲ ಭವಿಷ್ಯದ ಕನಸನ್ನು ಹೊತ್ತಿದ್ರು ವಿಜಯ ರಾಘವೇಂದ್ರ ಅವರು. ಭಾಳ ಸಂದರ್ಭದಲ್ಲಿ ಅದನ್ನು ಹೇಳ್ಕೊಂಡಿದ್ರು. ತಮ್ಮ ಮಗನನ್ನು ಆಗಾಗ ತೋರಿಸ್ತಾ ನಮ್ಮ ನಾಳೆ ಈತ, ನಾನು ನನ್ನ ಪತ್ನಿ ಬಹಳ ಕನ್ಸ್ಕೊಂಡಿದ್ದೀವಿ ಅನ್ನುವಂಥ ಹಲವು ಸಂದರ್ಭದಲ್ಲಿ ಹೇಳ್ಕೊಂಡಿದ್ರು. ಇವತ್ತು ಒಂದು ಬದಿ ಅದೇ ಮಗ ಇದ್ದಾರೆ, ಮುಂದೆ ಪತ್ನಿಯ ಮೃತದೇಹ ಇದೆ. ಬಹಳ ದುಃಖಕರವಾದಂಥ ಸಂದರ್ಭ. ಸ್ಪಂದನ ಅವರ ಪಾರ್ಥಿವ ಶರೀರ ಇರುವಂತಹ ವಾಹನದಲ್ಲಿ ಸದ್ಯ ವಿಜಯ ರಾಘವೇಂದ್ರ ಹಾಗೆ ಅವರ ಪುತ್ರ, ಕೆಲ ಸಂಬಂಧಿಕರು ಜೊತೆಗೆ ಸಹೋದರ ಸಾಥ್ ಕೊಟ್ಟಿದ್ದಾರೆ.
ಸದ್ಯ ಈಗ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಆಮೇಲೆ ಬಹಳ ಏನು ಮುಖ್ಯ ರಸ್ತೆಯಲ್ಲಿ ಹೋಗ್ತಾ ಇಲ್ಲ ಅವರು. ಮಲ್ಲೇಶ್ವರಂನಿಂದ ಹಲವು ಒಳಮಾರ್ಗಗಳನ್ನೇ ಬಳಸ್ಕೊಂಡು ಅದಾದ ನಂತರದಲ್ಲಿ ಶ್ರೀರಾಮ್ಪುರದ ಹರಿಶ್ಚಂದ್ರ ಘಾಟ್ ಬಳಿ ಹೋಗೋರಿದ್ದಾರೆ. ಹೆಚ್ಚು ಕಡಿಮೆ ಒಂದು 3-3.25 ಕಿಲೋಮೀಟರ್ ನಡ್ಕೊಂಡೇ ಹೋಗೋರಿದ್ದಾರೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಹತ್ತತ್ರ ಒಂದು 3:20 ಸಂದರ್ಭದಲ್ಲಿ ಹರಿಶ್ಚಂದ್ರ ಘಾಟ್ ತಲುಪೋದಂಥ ಸಾಧ್ಯತೆ ಇದೆ. ಈಡಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಸುವಂಥ ನಿಟ್ಟಿನಲ್ಲಿ ಹರಿಶ್ಚಂದ್ರ ಘಾಟ್ ಬಳಿ ಎಲ್ಲ ವ್ಯವಸ್ಥೆಯೂ ಆಗಿದೆ. ಹಾಗೆ ಹರಿಶ್ಚಂದ್ರ ಘಾಟ್ ಬಳಿ ಕೂಡ ಹಲವು ಮಂದಿಗೆ ಆಲ್ರೆಡಿ ಬಂದು ಸೇರಿದ್ದಾರೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಲ್ಲೆಲ್ಲ ಅಂತಿಮ ಸಿದ್ಧತೆಗಳು ಕೂಡ ನಡೀತಾ ಇದೆ. ಆಮೇಲೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ಅವರ ಸಂಬಂಧಿಕರು ಹೇಳಿರೋ ಪ್ರಕಾರವಾಗಿ ಇವತ್ತು ಅಂದರೆ ಸುಡುವ ಮುಖೇನವಾಗಿ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ ಅಂತ. ಈಡಿಗ ಸಂಪ್ರದಾಯದ ವಿಚಾರವಾಗಿ ನಾವು ನೋಡಿದ್ರೆ ಈ ಬೆಂಗಳೂರು ಅಥವಾ ಈ ಮೈಸೂರು ಭಾಗದ ಈಡಿಗ ಸಂಪ್ರದಾಯ ಹೂಳ್ತಾರೆ. ಯಾರು ಬೇಡ, ತೀರಾ ಇತ್ತೀಚೆಗೆ ನಾವು ಪುನೀತ್ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆಯನ್ನೇ ನೋಡಬಹುದಾಗಿತ್ತು. ಆದರೆ ಈ ಮಲೆನಾಡು ಜೊತೆಗೆ ಕರಾವಳಿ ಭಾಗದ ಈಡಿಗ ಸಂಪ್ರದಾಯದಲ್ಲಿ ಬಹುತೇಕರು ಸುಡ್ತಾರೆ. ಸೊ ಅದರಂತೆ ಇವರು ಬೆಳ್ತಂಗಡಿ ಮೂಲದವರಾಗಿರುವಂಥ ಕಾರಣಕ್ಕಾಗಿ, ಜೊತೆಗೆ ನಿನ್ನೆಯಿಂದನೂ ಕೂಡ BK ಹರಿಪ್ರಸಾದ್ ಅವರು ಅವ್ರ ಕುಟುಂಬದಲ್ಲಿ ಹೇಗೆ ಸಂಪ್ರದಾಯಗಳನ್ನು ಪಾಲಿಸ್ಕೊಂಡು ಬರಲಾಗಿತ್ತು ಅದರಂತೆಯೇ ಎಲ್ಲ ವಿಧಿವಿಧಾನಗಳು ನಡೀತಾ ಇರುವಂಥದ್ದನ್ನು ನೋಡಿದ್ರೆ ಬಹುತೇಕ ಅಲ್ಲಿ ಸುಡುವಂಥ ನಿಟ್ಟಲ್ಲೇ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹಳ ದುಃಖಕರವಾದಂಥ ಸಂದರ್ಭ ಇದು. ಪುತ್ರ ಶೌರ್ಯ ಬರೀ 13ರಿಂದ 14 ವರ್ಷ. ಶೌರ್ಯನಿಗೆ ಈಗ ಧೈರ್ಯ ತುಂಬಬೇಕಾದಂಥದ್ದು, ಆತನ ಭವಿಷ್ಯಕ್ಕೆ ತಾಯಿ ಇಲ್ಲ ಅನ್ನುವಂಥ ಕೊರಗು ಎಲ್ಲೂ ಕೂಡ ಉಂಟಾಗಬಾರ್ದು ಅನ್ನುವಂಥ ನಿಟ್ಟಿನ ಎಲ್ಲ ಪ್ರಯತ್ನಗಳು ಈಗ ತಂದೆಯಿಂದ ಆಗಬೇಕಾಗಿದೆ.